ಸರ್ಕಾರವನ್ನ ಟೀಕಿಸಿದ ಬಿಜೆಪಿಗೆ ಸಂತೋಷ್ ಲಾಡ್ ಡಿಚ್ಚಿ ಕೊಟ್ಟಿದ್ದಾರೆ. ವಿಪಕ್ಷಗಳ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಸಿದ್ಧವಾಗಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಗೆ ಬದ್ಧವಾಗಿದೆ. ಬಿಜೆಪಿಯವರು ಉತ್ತರ ಕರ್ನಾಟಕಕ್ಕೆ ಎಷ್ಟು ಹಣ ನೀಡಿದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ವಿಪಕ್ಷಗಳ ಪ್ರಶ್ನೆಗೆ ಬಿಜೆಪಿಯ ಪ್ರಶ್ನೆಗೆ ಸಂತೋಷ್ ಲಾಡ್ ಅವರು ಉತ್ತರ ಕೊಡೋದಕ್ಕೆ ಸಿದ್ಧರಾಗಿದ್ದೇವೆ ಅಂತ ಹೇಳಿದ್ದಾರೆ. ಬಿಜೆಪಿಯವರ ಅಧಿಕಾರದಲ್ಲಿದ್ದಾಗ ಎಷ್ಟು ಹಣ ಕೊಟ್ಟಿದ್ರು ಉತ್ತರ ಕರ್ನಾಟಕ ಭಾಗಕ್ಕೆ ಅಂತ ಪ್ರಶ್ನಿಸಿದ್ದಾರೆ. ಈಗ ಅದಾನಿ ಕೇಸ್ ಮುಚ್ಚಿ ಹಾಕೋದಕ್ಕೆ ಮುಂದಾಗಿದ್ದಾರೆ. ಒನ್ ನೇಷನ್ ಒನ್ ಎಲೆಕ್ಷನ್ ಮುನ್ನೆಲೆಗೆ ತರ್ತಾ ಇದ್ದಾರೆ. ಯುಎಸ್ ಕೋರ್ಟ್ ಅದಾನಿ ಬಗ್ಗೆ ಹೇಳಿದ್ದೇನು, ದೇಶದಲ್ಲಿ ಅದಾನಿ ಸಂಸ್ಥೆಗೆ ಏನೆಲ್ಲ ಕೊಡಲಾಗಿದೆ, ಭಾರತದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಯುಎಸ್ ಕೋರ್ಟ್ ಹೇಳಿದೆ. ಇದನ್ನು ಮುಚ್ಚಿ ಹಾಕೋದಕ್ಕೆ ಅಂತ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅಂತ ಸಚಿವ ಸಂತೋಷ್ ಲಾಡ್ ಅವರು ವಿಪಕ್ಷಗಳಿಗೆ ಡಿಚ್ಚಿ ಕೊಟ್ಟಿದ್ದಾರೆ. ಸಚಿವರು ಉತ್ತರವನ್ನು ಕೊಡ್ತಾರೆ, ಸರ್ಕಾರ ಕೊನೆಯದಾಗಿ ಉತ್ತರ ಕೊಟ್ಟೇ ಕೊಡ್ತದೆ. ನಾವು ಸುಮಾರು 1,20,000ಕ್ಕೂ ಹೆಚ್ಚು ಕೋಟಿಯನ್ನು ಡೆವಲಪ್ಮೆಂಟಿಗೆ ಇಟ್ಟಿದ್ದೇವೆ. ಸೊ ಹಂಗಾಗಿ ನೀವು ಇಲಾಖೆವಾರು ನೀವು ಚರ್ಚೆ ಮಾಡಿದಾಗ ನಿಮಗೆ ಸಂಪೂರ್ಣವಾದಂಥ ಉತ್ತರ ಸಿಗುತ್ತೆ. ಅವ್ರ ಅಧಿಕಾರದಲ್ಲಿದ್ದಾಗ ಉತ್ತರ ಕರ್ನಾಟಕಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ, ನಾವು ಅಧಿಕಾರಕ್ಕೆ ಬಂದಾಗ ನಾವೆಷ್ಟು ಖರ್ಚು ಮಾಡಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಮಾನ್ಯ ಮುಖ್ಯಮಂತ್ರಿಯವರು ವಿವರಣೆಯನ್ನು ಕೊಡ್ತಾರೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಒಂದು, ಕೇಂದ್ರ ಸರ್ಕಾರದಲ್ಲಿ ಇವತ್ತು ಅದಾನಿಯವರ ಒಂದು ಕೇಸನ್ನು ಮುಚ್ಚಲಿಕ್ಕೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಪ್ರಾರಂಭ ಆಯಿತು. ಅಲ್ಲಿ ಇರ್ತಕ್ಕಂಥ ಯು ಎಸ್ ಇರ್ತಕ್ಕಂಥ ಕೋರ್ಟ್ ಏನು ಹೇಳಿದೆ, ನಿಮ್ಮ ದೇಶದಲ್ಲಿ ಅದಾನಿಯವರ ಸಂಸ್ಥೆಗೆ ಅಲ್ಲಿ ಬ್ರೈಬ್ ಕೊಟ್ಟಿದೆ ಅಂತೇಳಿ ಯು ಎಸ್ ಕೋರ್ಟ್ ಹೇಳಿರ್ತಕ್ಕಂಥದ್ದು ನಿಮ್ಮ ದೇಶದಲ್ಲಿ ಅದಾನಿಯವರು ನಮ್ಮ ಯು ಎಸ್ ಇರ್ತಕ್ಕಂಥ ಕಂಪ್ನಿ ಜೊತೆ ಏನೋ ಒಳ ಒಪ್ಪಂದ ಮಾಡ್ಕೊಂಡು ಬಿಸ್ನೆಸ್ ವ್ಯವಹಾರ ಮಾಡ್ತಾ ಇದೆ. ಬ್ರೈಬ್ ಆಗಿರ್ತಕ್ಕಂಥದ್ದು ಯು ಎಸ್ ಎನ್ನಲ್ಲ, ಬ್ರೈಬ್ ಆಗಿರ್ತಕ್ಕಂಥದ್ದು ಇಂಡಿಯಾದಲ್ಲಿ. ಇದನ್ನು ಮುಚ್ಚಾಕ್ಲಿಕ್ಕೆ ಈ ಥರದ್ದು ಒನ್ ನೇಷನ್ ಒನ್ ಎಲೆಕ್ಷನ್ ಪ್ರಾರಂಭ ಮಾಡಿದ್ದಾರೆ. ಮೊನ್ನೆ ತಾನೇ ಸೇಬಿನಲ್ಲಿ ಆ ಮಧು ಅಲ್ಲ ಎಮ್ಮನ ಹೆಸರು ಗೊತ್ತಲ್ಲ, ಮಧು ಅವರು ಯಾವುದೇ ರೀತಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿ 24 ತಾಸು ಮಾತನಾಡ್ತಿದ್ರು. ಇವತ್ತು ಅದಾನಿ ಕಂಪ್ನಿಯವರು ಸೇಬಿ ಹತ್ರ ಹೋಗಿ ಸೆಟ್ಲ್ಮೆಂಟಿಗೆ ಹೋಗಿದ್ದಾರೆ. ಅದರ ಅರ್ಥ ಏನು, ಸೇಬಿನಲ್ಲಿ ಆಗಿರ್ತಕ್ಕಂಥ ಹಗರಣ ಅದಾನಿಯವರಿಗೆ ಲಿಂಕ್ಡ್ ಇದೆ. ಯು ಎಸ್ ಎನಲ್ಲಿ ಹೇಳಿರ್ತಕ್ಕಂಥ ಕೋರ್ಟು ಅದಾನಿಯವರು ಮಾಡಿರ್ತಕ್ಕಂಥದ್ದು ಸರಿ ಇದೆ ಅಂತ ಹೇಳಿರ್ತಕ್ಕಂಥ ವಾದ ಆಗಿದೆ. ಇದನ್ನು ಮುಚ್ಚಾಕ್ಲಿಕ್ಕೆ ಡೈವರ್ಷನ್ ಮಾಡಲಿಕ್ಕೆ ಇವತ್ತು ಬಿಜೆಪಿಯವರು ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ನಿಮಗೆ ಇಲಾಖೆವಾರು ಸಚಿವರು ಉತ್ತರವನ್ನು ಕೊಡ್ತಾರೆ.